ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಇವಳು ಮಗುನ ಈ ರೀತಿ ಮಲಗಿಸಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಇದನ್ನು ಟಮ್ಮಿ ಟೈಮ್ ಅಂತಾರೆ. ಏನಕ್ಕೆ ಟಮ್ಮಿ ಟೈಮ್ ಕೊಡಬೇಕು? ಯಾಕಂದರೆ ಟಮ್ಮಿ ಟೈಮಿಂದ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಹೆಡ್ ಕಂಟ್ರೋಲ್ ಆಗುತ್ತೆ, ಕತ್ತು ನಿಲ್ಲೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಇದರಿಂದ ಹೆಲ್ಪ್ ಆಗುತ್ತೆ. ಟಮ್ಮಿ ಟೈಮ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ಬೋದು ಅಂದರೆ, ನಾವು ಡಿಸ್ಚಾರ್ಜ್ ಆಗಿ ಬಂದಮೇಲೆ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಮಗುಗೆ 1 ನಿಮಿಷ ಅಥವಾ 30 ಸೆಕೆಂಡ್ಸ್ ಕೊಡ್ಬೋದು. ನಾನು ಕೂಡ 30 ಸೆಕೆಂಡ್ಸಿಂದನೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಕ್ರಮೇಣ ಹೋಗ್ತಾ ಹೋಗ್ತಾ ಮಗುಗೆ 5 ಮಿನಿಟ್ಸ್ ಕೊಟ್ಟೆ, ನೆಕ್ಸ್ಟ್ 15 ಮಿನಿಟ್ಸ್ ಕೊಟ್ಟೆ, ಆಮೇಲೆ 20 ಮಿನಿಟ್ಸ್. ಸೊ ಇನ್ನೂ ನನ್ನ ಮಗಳು 3 ತಿಂಗಳಿರೋದ್ರಿಂದ ನಾನು ಒಂದು 20 ಮಿನಿಟ್ಸ್ವರೆಗೂ ಕೊಡ್ತೀನಿ ಅಷ್ಟೇ. 20 ಮಿನಿಟ್ಸ್ಗೂ ಜಾಸ್ತಿ ಕೊಡ್ಬೋದು, ಬಟ್ ಅವಳು ಅಷ್ಟೇ ತೊಗೊಳ್ಳೋದು ಟಮ್ಮಿ ಟೈಮ್ನ. ಅದಕ್ಕೋಸ್ಕರ 20 ಮಿನಿಟ್ಸ್ ಅಷ್ಟೇ ಟಮ್ಮಿ ಟೈಮ್ ಕೊಡ್ತೀನಿ. ಈ ಟಮ್ಮಿ ಟೈಮ್ನ ನಾನು ನನ್ನ ಮಗುಗೆ ಕೊಡಬೇಕಾದ್ರೆ ದೊಡ್ಡವರೆಲ್ಲ ಬೈತಾಯಿದ್ರು. ಯಾಕೆ ಮಗುನ ಈ ರೀತಿ ಮಲಗಿಸಿದೀಯಾ, ಮಗು ಇನ್ನೂ ಚಿಕ್ಕದು, ಮಗುನ ಏನು ಅಂದ್ಕೊಂಡಿದ್ದೀಯಾ, ಹಾಗೆ ಹೀಗೆ ಅಂತ ಬೈತಾಯಿದ್ರು. ಬಟ್ ನನಗೆ ಟಮ್ಮಿ ಟೈಮ್ ಬಗ್ಗೆ ಗೊತ್ತಿರೋದ್ರಿಂದ ನಾನು ಟಮ್ಮಿ ಟೈಮ್ ಮಗು ಹುಟ್ಟಿ 1 ವಾರ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಮಗುನ ಟಮ್ಮಿ ಟೈಮ್ಗೆ ಹಾಕಿ ಆ ಕಡೆ ಈ ಕಡೆ ಎಲ್ಲೂ ಹೋಗಕೂಡ್ದು. ಮಗು ಮುಂದೆನೇ ಕೂತ್ಕೊಂಡು ಮಗುಗೆ ಎಂಟರ್ಟೈನ್ ಮಾಡ್ತಾ ಇರಬೇಕು. ಎಂಟರ್ಟೈನ್ ಮಾಡ್ತಾಯಿದ್ರೆ ಮಗು ಆ್ಯಕ್ಟಿವ್ ಆಗ್ತಾ ಇರುತ್ತೆ. ಆ್ಯಕ್ಟಿವಿಂದ ಮಗು ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಟಮ್ಮಿ ಟೈಮ್ ತಗೊಳ್ಳುತ್ತೆ. ಮತ್ತು ಟಮ್ಮಿ ಟೈಮ್ನ ಮಗು ನಿದ್ದೆಯಲ್ಲಿದ್ದಾಗ ಹಾಕೂಡ್ದು ಟಮ್ಮಿ ಟೈಮ್ಗೆ. ಮತ್ತು ಮಗು ನಿದ್ದೆಯಿಂದ ಎದ್ದ ಮೇಲೂ ಕೂಡ ಹಾಕೂಡ್ದು. ಸ್ವಲ್ಪ ಹೊತ್ತು ಆಟ ಆಡಿಸಿ ಅದಾದಮೇಲೆ ಆ್ಯಕ್ಟಿವ್ ಆಗಿದೆ ಅಂದರೆ ಟಮ್ಮಿ ಟೈಮ್ಗೆ ಹಾಕ್ಬೋದು. ಜೊತೆಗೆ ಹಾಲು ಕುಡಿದ ತಕ್ಷಣವೂ ಹಾಕಬಾರ್ದು. ಹಾಲು ಕುಡಿದಾದ್ಮೇಲೆ ಒಂದು 30 ಮಿನಿಟ್ಸ್, ಹಾಫ್ ಆನ್ ಅವರ್ ಆದಮೇಲೆ ಟಮ್ಮಿ ಟೈಮ್ಗೆ ಹಾಕ್ಬೋದು. ಟಮ್ಮಿ ಟೈಮ್ನ ದಿನಕ್ಕೆ ಎಷ್ಟು ಸಲ ಕೊಡಬೇಕು? ಸೊ ನಾನು ಬಂದು ಟಮ್ಮಿ ಟೈಮ್ನ ನೈಟ್ ಟೈಮ್ ಕೊಡೋದಿಲ್ಲ, ಡೇ ಟೈಮ್ ಅಷ್ಟೇ. ಕೆಲವೊಂದು ಸಲ ಮಕ್ಕಳು ನೈಟ್ ಟೈಮ್ ಆ್ಯಕ್ಟಿವ್ ಆಗಿರ್ತಾರಲ್ವ, ಸೊ ನಾನು ಅವಾಗ ಕೊಡೋದಕ್ಕೆ ಹೋಗೋದಿಲ್ಲ. ಡೇ ಟೈಮಲ್ಲಿ ನನ್ನ ಮಗು ಯಾವಾಗೆಲ್ಲ ಆ್ಯಕ್ಟಿವ್ ಆಗಿರುತ್ತೆ ಅವಾಗೆಲ್ಲ ನಾನು ಟಮ್ಮಿ ಟೈಮ್ ಕೊಡ್ತಾ ಇರ್ತೀನಿ. ಒಂದು 5 ಮಿನಿಟ್ಸ್ ಆದರೂ ಪರವಾಗಿಲ್ಲ, 10 ಮಿನಿಟ್ಸ್ ಆದರೂ ಪರವಾಗಿಲ್ಲ, ಟಮ್ಮಿ ಟೈಮ್ ಕೊಡ್ತೀನಿ ನಾನು. ಮಗುಗೆ ಟಮ್ಮಿ ಟೈಮ್ ಕೊಟ್ಟಾಗ ಸ್ಟಾರ್ಟಿಂಗ್ ಡೇಸಲ್ಲಿ ಮಗುಗೆ ಇಷ್ಟ ಆಗೋದಿಲ್ಲ, ಅಳ್ತಾ ಇರುತ್ತೆ. ಆವಾಗ ಮಗುಗೆ ಪೇಷನ್ಸಿಂದ ನಾವು ಪೇಷನ್ಸ್ ತೊಗೋಬೇಕು. ಫಸ್ಟು ಪೇಷನ್ಸಿಂದ ಮಗುಗೆ ಸಮಾಧಾನ ಮಾಡಿ ಸ್ವಲ್ಪನೇ ಒಂದು 2 ನಿಮಿಷ 3 ನಿಮಿಷ ಟಮ್ಮಿ ಟೈಮ್ ಕೊಡ್ತಾ ಬಂದರೆ ಅಡ್ಜಸ್ಟ್ ಆಗುತ್ತೆ ಮಗುಗೆ. ಮಗುಗೆ ಟಮ್ಮಿ ಟೈಮ್ ಕೊಡಬೇಕಾದ್ರೆ ಹುಷಾರಾಗಿ ಕೊಡಬೇಕು. ಯಾಕಂದರೆ ಮೂಗನ್ನ ನೆಲಕ್ಕೆ ಮುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮಗು ಮುಂದೆನೇ ಕೂತ್ಕೊಂಡು ಟಮ್ಮಿ ಟೈಮ್ ಕೊಡಬೇಕು. ಮಗುಗೆ ಸಪೋರ್ಟಿಂಗಾಗಿ ಏನಾದರೂ ಒಂದು ಪಿಲ್ಲೋ ಅಥವಾ ಚಿಕ್ಕದಾಗಿ ಕುಷನ್ ಬರುತ್ತೆ, ಅದನ್ನಾದರೂ ಕೊಡ್ಬೋದು. ಇಲ್ಲಿ ನಾನು ಅವಳದೇ ಒಂದು ಬೆಡ್ಶೀಟ್ ಇತ್ತು, ಅದನ್ನು ಫೋಲ್ಡ್ ಮಾಡಿ ಈ ರೀತಿ ಎದೆ ಭಾಗದ ಹತ್ರ ಸಪೋರ್ಟಿಂಗಾಗಿ ಇಟ್ಟಿದ್ದೀನಿ. ಸೊ ಇದರಿಂದ ಸ್ವಲ್ಪ ಅವಳಿಗೆ ಸಪೋರ್ಟ್ ಆಗುತ್ತೆ ಕತ್ತೆತ್ತೋದಕ್ಕೆ. ಸೊ ನಾನು ಈ ರೀತಿ ನನ್ನ ಮಗುಗೆ ಟಮ್ಮಿ ಟೈಮ್ ಕೊಡ್ತೀನಿ. ಆಟ ಆಡಿಸ್ತಾ ಇರ್ತೀನಿ, ಮುಂದೆನೇ ಕೂತ್ಕೊಂಡು ಮಾತಾಡಿಸ್ತಾ ಇರ್ತೀನಿ, ಸಾಂಗ್ ಹಾಕಿರ್ತೀನಿ. ಈ ರೀತಿ ನಾನು ಮಾಡೋದು. ನಾನು ನನ್ನ ಮಗುಗೆ ಈ ರೀತಿ ಟಮ್ಮಿ ಟೈಮ್ ಕೊಡೋದು ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.